ಮಿಕ್ಸ್ ಬಲಿಯಾ ರಾಜ್ಯದಲ್ಲಿ ಗ್ಯಾಸ್ ಅಭಾವದ ಹಿನ್ನೆಲೆಯಲ್ಲಿ ಇದೀಗ ಮೂರನೇ ಶಿಪ್ ಮಂಗಳೂರಿನ ನವಬಂದರಿಗೆ ತಲುಪ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಅಂದರೆ ಸರಿಸುಮಾರು 46,025 ಟನ್ ಹೊತ್ತು ತಂದಂತಹ ಈ ಶಿಪ್ ಈಗ ಮಂಗಳೂರಿನ ಬಂದರಿಗೆ ತಲುಪಿರುವಂಥದ್ದು. ಅಂದರೆ ಕತ್ತಾರ್ನಿಂದ ನೇರವಾಗಿ ಗುಜರಾತಿಗೆ ಬಂದು ಗುಜರಾತ್ನಲ್ಲಿ ಆ ಬಳಿಕ ಗುಜರಾತ್ ಬಂದರಿಂದ ಈಗ ಮಂಗಳೂರು ನವಬಂದರ್ ಇದಕ್ಕೆ ತಲುಪ್ತಾ ಇರುವಂಥದ್ದು. ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಇದಕ್ಕೆ ಈ ಕ್ಲಿಯರೆನ್ಸ್ಗಾಗಿ ಅಂದರೆ ಬಂದರ್ನಲ್ಲಿ ಯಾವುದೇ ಕ್ಲಿಯರೆನ್ಸ್ ಬೇಕು. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಶಿಪ್ಪು ಬಂದು ಲ್ಯಾಂಡಿಂಗ್ ಆಗಲಿಕ್ಕೆ ಕ್ಲಿಯರೆನ್ಸ್ ಬೇಕು. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ತಿರುವಂಥದ್ದು. ಅಂದರೆ ಸರಿಸುಮಾರು ಅಪೋಲೋ ಓಷನ್ ಎಂಬ ಹೆಸರಿನ ಈ ಬೃಹತ್ ಶಿಪ್ ಈಗ ಮಂಗಳೂರು ತಲುಪ್ತಾ ಇರುವಂಥದ್ದು, ಮಂಗಳೂರಿನ ಬಂದರಿಗೆ ತಲುಪ್ತಾ ಇರುವಂಥದ್ದು. ನೇರವಾಗಿ ಗುಜರಾತ್ ಪೋರ್ಟ್ನಿಂದ, ಅಂದರೆ ಗುಜರಾತ್ ಏನು ಬಂದರ್ ಏನಿದೆ, ಮುಖ್ಯವಾದಂಥ ಬಂದರ್ ಏನಿದೆ, ಅಲ್ಲಿಂದ ನೇರವಾಗಿ ಮಂಗಳೂರಿಗೆ ಬಂದಿರುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಇದು ಬಂದಂಥದ್ದು ಭಾರತದ ಮಂಗಳೂರು ಬಂದರಿಗೆ ಹಿಂದೆ ಕೂಡ 2 ಹಡಗುಗಳು ಬಂತು. ಅದು ಕೂಡ ಬೇರೆ ಬೇರೆ ದೇಶದ ಫ್ಲಾಗನ್ನು ಬಂದರಿನ ತಲುಪಿರುವಂಥದ್ದು. ಅಂದರೆ ಬಂದರಿನ ಸಮೀಪ ಬಂದಿರುವಂಥದ್ದು. ಗುಜರಾತ್ನಿಂದ ನೇರವಾಗಿ ಮಂಗಳೂರಿನ ಬಂದರಿಗೆ ಈಗ ತಲುಪಿರುವಂಥದ್ದು. ಅಂದರೆ ವಿಯೆಟ್ನಾಂ ಫ್ಲಾಗ್ ಹೊಂದಿರುವಂತಹ ಶಿಪ್ ಇದಾಗಿದೆ ಅಂತಕ್ಕಂತಹ ಮಾಹಿತಿಗಳು ಕೂಡ ಗೊತ್ತಾಗ್ತದೆ. ಇದು ಮೂರನೇ ಶಿಪ್. ಅಂದರೆ ಮಂಗಳೂರು ಬಂದರಿಗೆ ತಲುಪುವಂಥ ಮೂರನೇ LPG ಹೊತ್ತಂತಹ ಶಿಪ್ ಆಗಿರುವಂಥದ್ದು. BPCLಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತಹ LPG ಹೊತ್ತಂತಹ ಶಿಪ್ ಇದಾಗಿರುವಂಥದ್ದು. ಇದಕ್ಕೆ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಬಂದಿರುವಂಥದ್ದು. ಹಾಗಾಗಿ ಕತಾರ್ನಿಂದ ಇದೊಂದು ಬೃಹತ್ತಾದ LPG ಏನು ಬ್ಯಾಟ್ರಿ LPG ಅನಿಲವನ್ನು ಹೊತ್ತಂತಹ ನೌಕೆ. ಹಾಗಾಗಿ ಸುಮಾರು 1500 ಮೆಟ್ರಿಕ್ ಟನ್ ಈ ನೌಕೆ ಸಮೀಪ ಆಗಮಿಸಿರುವಂಥದ್ದು. ಇದು ಸರಿಸುಮಾರು 46,025